2024ರ ಆಗಸ್ಟ್ನಲ್ಲಿ ಶಾಲಿನಿಯನ್ನ PSI ನಾಗರಾಜ್ ವಿವಾಹ ಕೂಡ ಆಗಿದ್ರು. 2 ತಿಂಗಳಿನಿಂದ ಶಾಲಿನಿ ಹಾಗೆ ನಾಗರಾಜ್ ಮಧ್ಯೆ ಅವರ ದಾಂಪತ್ಯದಲ್ಲಿ ಬಿರುಕಿತ್ತು. 2024ರ ಆಗಸ್ಟ್ನಲ್ಲಿ ಶಾಲಿನಿಯನ್ನ PSI ನಾಗರಾಜ್ ವಿವಾಹ ಆಗಿದ್ರು. ಶಾಲಿನಿ ಜೊತೆಗೆ ವಿವಾಹವಾದ ಬಳಿಕ HBR ಲೇಔಟ್ನಲ್ಲಿ ವಾಸ ಕೂಡ ಮಾಡ್ತಾ ಇದ್ರು. ಜಗಳದಿಂದ ಬೇಸತ್ತು ಮನೆ ಬಿಟ್ಟು ಬೇರೆ ಕಡೆ ನಾಗರಾಜ್ ವಾಸ ಮಾಡ್ತಾ ಇದ್ರು. ಪತಿ ಮನೆಗೆ ಬರ್ತಾ ಇಲ್ಲ ಅಂತ ಪತ್ನಿ ಶಾಲಿನಿ ಕೋಪಗೊಂಡಿದ್ರು. ಮೊನ್ನೆ ತಾನೇ ಹೀಗೆ ಮಾತಿನ ಚಕಮಕಿಯಲ್ಲಿ ಗಲಾಟೆಯಾಗಿ ನಾನು ರೈಲಿಗೆ ಸಿಲುಕಿ ಸಾಯ್ತೀನಿ ಅಂತ ಕೂಡ ಶಾಲಿನಿ ಅವರು ಹೋಗಿದ್ರು. ಶಾಲಿನಿ ಅವರನ್ನ ರಕ್ಷಣೆ ಮಾಡಿಕೊಂಡು ಮನೆಗೆ ಕೂಡ ಹೊಯ್ಸಳ ಸಿಬ್ಬಂದಿಯವರು ಕರೆ ತಂದಿದ್ರು. ಹೊಯ್ಸಳ ಸಿಬ್ಬಂದಿ ಮನೆಯಿಂದ ತೆರಳ್ತಾ ಇದ್ದಂತೆ ಶಾಲಿನಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಸದ್ಯ PSI ನಾಗರಾಜನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು. ಶಾಲಿನಿ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ. ಅದಾದ ಮೇಲೆ ಮುಂದಿನ ಕ್ರಮವನ್ನು ಕೂಡ ತೆಗೆದುಕೊಂಡಿರೋದು. ಅಂದರೆ ನ್ಯಾಯ ಹೇಳ್ಬೇಕಾದಂತಹ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ PSI ನಾಗರಾಜ್ ಅವರ ಫ್ಯಾಮಿಲಿಯ ಕತೆ ಇದು. PSI ನಾಗರಾಜ್ ಅವರು 2 ತಿಂಗಳ ಹಿಂದಿನಿಂದ ಕೂಡ ಜಗಳ ಮಾಡ್ತಾ ಇದ್ರು. 2024 ಆಗಸ್ಟ್ ಹೇಳ್ಬೇಕು ಅಂದರೆ 1 ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ. ಅದರ ಮಧ್ಯದಲ್ಲಿ ಆಗಾಗ ಜಗಳಗಳಾಗ್ತಾ ಇತ್ತು. ಜಗಳ ಆದಮೇಲೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಎದುರಿಸಿದ್ರು. ಈಗ ಫೈನಲಿ ಸೂಸೈಡ್ ಮಾಡ್ಕೊಂಡಿರೋದು. ಮೃತ ಶಾಲಿನಿ ಹಾಗೆ PSI ನಾಗರಾಜ್ ಇಳಕಲ್ ಮೂಲದವರು. ಹೈಸ್ಕೂಲ್ನಲ್ಲಿ ಟ್ಯೂಷನ್ ಮೇಟ್ಸ್ ಆಗಿದ್ರು ಶಾಲಿನಿ ಹಾಗೆ ನಾಗರಾಜ್. ನಂತರ ಶಾಲಿನಿ MSc ಇಂಜಿನಿಯರಿಂಗ್ ಅನ್ನ ನಾಗರಾಜ್ ಅವರು ಮಾಡಿದ್ರು. ಬೆಂಗಳೂರಿನಲ್ಲಿ PSI ಪರೀಕ್ಷೆಗೆ ತಯಾರಿಯನ್ನ ಕೂಡ ನಡೆಸ್ತಾ ಇದ್ರು ನಾಗರಾಜ್. ಈ ವೇಳೆ ಪ್ರತಿಷ್ಠಿತ ಸಂಸ್ಥೆಯೊಂದರಲ್ಲಿ ಕೆಲಸವನ್ನ ಶಾಲಿನಿಯವರು ಮಾಡಿಕೊಂಡಿದ್ರು. PSI ಪರೀಕ್ಷೆ ತಯಾರಿಗಾಗಿ ಆರ್ಥಿಕವಾದಂತಹ ಹಣಕಾಸಿನ ಸಹಾಯವನ್ನ ಶಾಲಿನಿಯವರು ಮಾಡಿದ್ರು. ಇಬ್ರು ಟ್ಯೂಷನ್ ಮೇಟ್ಸ್, ಹಾಗಾಗಿ ಪರಿಚಯ ಪ್ರೇಮವಾಗಿ ತಿರುಗಿತ್ತು. ಮೊದಲ ಪತಿಗೆ ಡಿವೋರ್ಸ್ ಅನ್ನ ನೀಡಿ ಶಾಲಿನಿ ಮತ್ತೆ ಮದುವೆ ಆಗಿರೋದು. ಶಾಲಿನಿಗೆ 7 ವರ್ಷದ ಮಗು ಕೂಡ ಇದೆ. 2ನೇ ಪತಿ ನಾಗರಾಜ್ ವಿರುದ್ಧ ಈ ಹಿಂದೆ ದೂರನ್ನ ಕೂಡ ಶಾಲಿನಿಯವರು ನೀಡಿದ್ರು. ಈ ಹಿಂದೆ ಕೋಣನಕುಂಟೆ ಠಾಣೆಯಲ್ಲಿ ದೂರನ್ನ ಕೂಡ ಶಾಲಿನಿ ದಾಖಲು ಮಾಡಿದ್ರು. ಶಾಲಿನಿ ನೀಡಿದ ದೂರಿನ ಅನ್ವಯ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಂದರೆ ಇವರಿಬ್ಬರ ಮಧ್ಯೆ ಯಾವ ವಿಚಾರಕ್ಕೆ ಗಲಾಟೆಗಳಾಗ್ತಾ ಇತ್ತು ಗೊತ್ತಿಲ್ಲ. ಆದರೆ ತನಿಖೆಗಳಿಂದ ತಿಳಿದಂತಹ ಕೆಲವೊಂದಷ್ಟು ಮಾಹಿತಿಗಳು ಏನು ಅಂತ ಹೇಳಿದ್ರೆ, ಶಾಲಿನಿಯವರಿಗೆ ಇದು 2ನೇ ಮದುವೆ. ಅಂದರೆ PSI ನಾಗರಾಜ್ ಹಾಗೆ ಶಾಲಿನಿಯವರು ಟ್ಯೂಷನ್ ಮೇಟ್ಸ್, ಒಟ್ಟಿಗೆ ಟ್ಯೂಷನ್ಗೆ ಹೋಗ್ತಾ ಇದ್ರು. ಅದಾದಮೇಲೆ ಆರ್ಥಿಕ ಸಹಾಯ ಮಾಡಿದ್ರು. ಪ್ರೇಮ ಆಗಿತ್ತು, ಮದುವೆ ಆಗಿತ್ತು. ಈಗ ಸೂಸೈಡ್ನಲ್ಲಿ ಮುಗಿದಿದೆ.